ಆಂಗಲ್ ಮಾಡಿದೆ ಸರ್ ನನ್ನ ಕೆಲಸ. ಏನಂದ್ರೆ ಇವತ್ತು ನೋಡ್ರಿ, ವೇರೆವರ್ ಡೆನ್ಸಿಟಿ ಇಸ್ ದೇ ಅಂದ್ರೆ ಇವರೆಲ್ಲ ಅಣ್ಣರೆಲ್ಲ ಬರ್ತಾ ಇದ್ರು ಲಾರಿಗಳು, ಇವರೆಲ್ಲ ನನಗೆ ಬಲ್ವೋ ಪಂಚಾಯತಿ ಮಾಡೋರು ಅಂತ ಬಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ಯಾನೇನು. ಬಟ್ ನಾನು ಒಂದೇ ಒಂದು ಹೇಳ್ತಾ ಇದ್ದೆ, ನೋಡಪ್ಪ ನೀವು ಮೈನಿಂಗ್ ಡ್ರಗ್ಸ್ ಎಲ್ಲೆಲ್ಲಿ ಹೋಗ್ತವೆ ಎಲ್ಲ ಸಿಮೆಂಟ್ ರಸ್ತೆ ಮಾಡಿಸ್ತೀನಿ ಕಂಪ್ಲೀಟ್ ಆಗಿ. ಕರೆಕ್ಟ್ ಏನಣ್ಣ? ಎಲ್ಲಿ ನೀವು ಕುಮಾರಸ್ವಾಮಿ ಗುಡ್ಡ ಇರ್ಬೋದು, ಸ್ವಾಮಿಹಳ್ಳಿ ಇರ್ಬೋದು, ಆಮೇಲೆ ಅಪ್ ಟು ಯಶವಂತ ನಗರ, ಎಲ್ಲೆಲ್ಲಿ ಡೆನ್ಸಿಟಿ ಇದೆ ಅಲ್ಲಿ ಸಿಮೆಂಟ್ ರಸ್ತೆ ಮಾಡಿಸಿದೀನಿ. ಇದರಿಂದ ಸೇವಿಂಗ್ಸ್ ಡೀಸೆಲ್ ಇದು ನೋಡ್ರಿ, ನ್ಯಾಚುರಲ್ ರಿಸೋರ್ಸಸ್ ನಮ್ದು ನ್ಯಾಷನಲ್ ಸೇವಿಂಗ್ಸ್ ಡೀಸೆಲ್ ಎಲ್ಲ ಕಂಟ್ರೋಲ್ ಮಾಡೋದು, ಮೇಂಟೆನೆನ್ಸ್, ಆಮೇಲೆ ಡಸ್ಟ್ ಎಲ್ಲ ಡ್ರೈವರ್ಸ್ ಅವ್ರು ತಿಂತಕ್ಕಂಥದ್ದು ಇದು. ಆಮೇಲೆ ಎರಡನೇದು ನಮ್ಗೆ ಟೈಮಿಂಗ್ ಸರ್. ಒಂದು ಮೊದ್ಲೆಲ್ಲ ಎಲ್ಲಿ ಪಂಪ್ ಕಟ್ ಆಗ್ತಿತ್ತು, ಎಲ್ಲಿ ಪ್ಲೇಟ್ ಕಟ್ ಆಗ್ತಿತ್ತು ಒಂದು ಅರ್ಥ ಆಗಲ್ಲ. ಅಣ್ಣ ಇಲ್ಲಿಂದ ಗಾಡಿ ಹೋಗಿರೋ ಜಿಂದಲ್ ಮುಡ್ದು ತಂಬದ್ ಲೆಕ್ಕಿದ್ದಿಲ್ಲ. ಅದಾದ್ಮೇಲೆ ಇವತ್ತು 2 ಟ್ರಿಪ್ ಆಗ್ತಾ ಇದೆ ಎಲ್ಲ ಕಂಪ್ಲೀಟ್ ಆಗಿ. ಸೊ ಒಬ್ಬ ಶಾಸಕ ಏನ್ ಮಾಡ್ಬೇಕು, ಇಂಡಸ್ಟ್ರಿ ಸೈಡ್ಗೂ ನಾನು ಮಾಡ್ಸಿದ್ದೀನಿ ಸರ್, ಎರಡನೇದು ಪಬ್ಲಿಕ್ಕಿಗೂ ಮಾಡಿದ್ದೀನಿ. ಈ ತರ ಒಂದು ಮಾಡೆಲ್ ಆಗಿ ಇವತ್ತು ಇಂಡಸ್ಟ್ರಿಗೂ ಸಪೋರ್ಟ್ಸ್ ಮಾಡಿಸಿದ್ದೀನಿ ಮ್ಯಾಕ್ಸಿಮಮ್ ಎಲ್ಲದೂ ಕೂಡ. ಇವತ್ತು ಒಳ್ಳೆ ರೋಡ್ಸ್ ಎಲ್ಲ ಮಾಡಿಸಿದ್ದೀನಿ. ಆಮೇಲೆ ಈಗ ಪಬ್ಲಿಕ್ಕಿಗೆಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಬರೋದಕ್ಕೆ ಈ ತರ ಒಬ್ಬ ಶಾಸಕನ ನನ್ನ ವಿಷನ್ ಅಲ್ಲಿ ಏನಿತ್ತು ಆ ತರ ಇವತ್ತು ಶಾಸಕನಾಗಿ ನಾನು ಸಂಡೂರು ತಾಲೂಕಿನಲ್ಲಿ ಇಷ್ಟೆಲ್ಲ ಒಂದು ಮಾಡಿಸಿದೀವಿ. ತಮ್ಗೆಲ್ಲ ಗೊತ್ತಿದೆ, ಬಹಳಷ್ಟು ಜನ ಟ್ರಾನ್ಸ್ಪೋರ್ಟರ್ ಇದೀರಿ, ಬಹಳಷ್ಟು ಜನ ಓವರ್ ಪರ್ಚೇಸ್ ಮಾಡ್ತಾ ಇದ್ರಿ ನಮ್ಮಲ್ಲಿ. ಇವತ್ತು ಫಿನಿಶಡ್ ಗೂಡ್ಸ್ ಕೂಡ ಬರ್ತಾ ಇದೆ. ಎಲ್ಲದು ಒಟ್ಟ ಒಂದು ಪೀಸ್ಫುಲ್ ಇದೆ, ಯಾವೊಂದು ಅರ್ಥ ಇಲ್ಲ ಏನಿಲ್ಲ. ಏನಾದ್ರೂ ಜಾಸ್ತಿ ಮಾಡಿದ್ರೆ ಒಂದು CSR ಏನನ್ನ ಸ್ವಲ್ಪ ಹೆಲ್ತ್ ಎಜುಕೇಶನ್ ಮಾಡಿರಪ್ಪ ಅಂತ ಯಾರಿಗೊಬ್ರಿಗೆ ಹೇಳಿರ್ಬೋದು ಅಷ್ಟೇ ನಾವು. ಬಟ್ ಯಾವುದೇ ಒಂದು ಇಂಟರ್ಫಿಯರೆನ್ಸ್ ಯಾಕಂದ್ರೆ ನೀವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟೆಲ್ಲ ದುಡ್ಡು ಹಾಕಿ ಮಾಡಿಸಿ ಮೈ ಮೇಲೆಲ್ಲ ಸಾಲಗಳು ಮಾಡ್ಕೊಂಡು ಮಾಡಿ ಅದು ಜನಗಳಿಗೆ ಕೆಲಸ ಕೊಟ್ಟು ಮಾಡಿರ್ತಕ್ಕಂಥದ್ದು ಗ್ರೇಟ್ ಜಾಬ್. ನಾವೇನಿಲ್ಲ ಅಂತ ನಾವೇನಿಲ್ಲ. ಸೊ ಇದೆಲ್ಲ ಅರ್ಥಕೊಂಡು ನಾವು ಇವತ್ತಿಗೆ ಒಂದು ಎಕಾನಮಿಕಲಿ ಸಪೋರ್ಟ್ ಮಾಡ್ತಕ್ಕಂಥದ್ದು ತಾಲೂಕಲ್ಲಿ ಮಾಡಿದೀವಿ. ಜೊತೆಗೆ ಇವತ್ತು ಇಂಡಸ್ಟ್ರೀಸ್ಗೆಲ್ಲ ಮಾಡಿಸಿದ್ವಿ. ಒಂದ್ಸರಿ ನನಗೆ NMDC ಬಹಳ ಚಾಲೆಂಜ್ ಆಗಿ ಬಂತ್ರಿ ಸರ್, ಯಾವ್ದು MML ಅದೆಲ್ಲ. ಅಣ್ಣ ನೀನಿದ್ದಲ್ಲ ಅವತ್ತೆಲ್ಲ, ನಾನು ಹೇಳಿದೆ ನೋಡಿ ಎಲ್ಲರೂ ಕಂಪ್ಲೀಟ್ ಆಗಿ ಆಕ್ಷನ್ ನಲ್ಲಿ ಎಲ್ಲ ಕ್ಯಾಪ್ಟಿವ್ ಮೀನ್ಸ್ ಆಗಿದ್ದಾವೆ ಎಲ್ಲ ಕಂಪ್ಲೀಟ್ ಆಗಿ. ನಮ್ ಕುಮಾರ್ ನಾಯಕ್ ಅವರು ರಾಯಚೂರಿಗೆ ನಿಂತಿದ್ದಾರೆ. ಅವರು ಕುಮಾರ್ ನಾಯಕ್ ಅವರು ನಮ್ಮ ಮೈನ್ ಸೆಕ್ರೆಟರಿ ಇದ್ರು, ಆಂಜನೇಯ ಅಣ್ಣ, ಅವ್ರ ಹತ್ರ ಹೋದ್ವಿ. ನೀವ್ ಏನನ್ನ ಮಾಡ್ಯ ಆಕ್ಷನ್ ಮಾತ್ರ ಮಾಡ್ಬೇಡಿ. ಮೈನ್ಸ್ NMDC ಮೈನ್ಸ್ ಎಲ್ಲ ಒಂದು ದೊಡ್ಡ ತಾಯಿ ಇದ್ದಂಗೆ ಎಲ್ಲ ನಮ್ಮ ಸ್ಮಾಲ್ ಇಂಡಸ್ಟ್ರಿಗೆಲ್ಲ ಅದು ಫೀಡ್ ಮಾಡ್ತದೆ. ಅದನ್ನ ಯಾವುದೇ ಕಾರಣಕ್ಕೂ ನಾನು ಉಸಿರಿರೋ ಮಟ್ಟ ನಾನು ಬಿಡಲ್ಲ ಅಂತೇಳಿ ಇವತ್ತು ದಿನ ಉಳಿಸಿ ಎಲ್ಲಾ ಪ್ಲಾಂಟ್ಗಳಿಗೂ ಇವತ್ತೆಲ್ಲ ಸಹಾಯ ಮಾಡ್ತೀನಿ. ಸೊ ಈ ತರ ನಮ್ಗೆ ಅಧಿಕಾರ ಇರುತ್ತೆ ಹೋಗುತ್ತೆ, ಅದು ಬೇರೆ ವಿಚಾರ ಸರ್, ಅದ್ರದಲ್ಲ. ಬಟ್ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಉಳಿಬೇಕು. ಅದು ಉಳ್ಕೊಂಡು ಇವತ್ತು ಎಕಾನಮಿ ಎಲ್ಲ ಮಾಡ್ಬೇಕು. ಆ ತರ ಎಲ್ಲ ಮಾಡ್ಕೊಂಡು MML ಕೂಡ ಒಂದು 72 ಟಮ್ಲರ್ ಬರ್ತಿರ್ಲಿಲ್ಲ. ಕರೆಕ್ಟ್ ಏನಣ್ಣ? ಆಕ್ಚುಲಿ ಈಗೆಲ್ಲ ಬರ್ತಾ ಇದೆ, ಈಗೆಲ್ಲ 72 ಟಮ್ಲರ್ ಎಲ್ಲ. ಯಾಕಂದ್ರೆ ಸ್ಪಾಂಜನ್ ಪ್ಲಾಂಟಿಗೆ ಟಮ್ಲರ್ ಇಂಪಾರ್ಟೆಂಟ್. ಸೊ ಇವು ಫಾಸ್ಫರಸ್ ಅದು ಕೂಡ ಸೂಟಬಲ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಆಗಿ. ಮೊದ್ಲೆಲ್ಲ FE ಇಷ್ಟೇ ಇರ್ಬೇಕು, ಸಿಲ್ಕ ಫಾಸ್ಫರಸ್ ಎಲ್ಲದು ಹಿಂಗೆ ಬರ್ಬೇಕೆಲ್ಲ. ಅದ್ ನೋಡ್ಬಿಟ್ನಪ್ಪ ಅಂದ್ರೆ ಈ ಮೈನಿಂಗ್ ಸವಸನೆ ಬೇಡಪ್ಪ ಅಂತೇಳಿ ಈ ಗೋರ್ಪಡೆಯವ್ರು 3000 ಎಕರೆ ಡೆಡ್ ರೆಂಟ್ ಕಟ್ಟೆಲ್ಲ ಸರೆಂಡರ್ ಮಾಡಿರ್ತಕ್ಕಂಥದ್ದು ಇವೆಲ್ಲ ಇತಿಹಾಸ ಇದೆ. ಹಿಂಗಾಗಿ ಈ ಲೆವೆಲ್ಗೆ ಬಂದಿದೀವಿ. ನಾನು ಒಂದೇ ಒಂದು ಮನವಿ ಮಾಡೋದು ಸರ್, ಇವತ್ತು ನೆಕ್ಸ್ಟ್ ಅದೊಂದು ಚಾಲೆಂಜ್ ಆಗಿ ತಗೊಂಡ್ ಮಾಡಿದ್ವಿ. ಬಟ್ ಅನದರ್ 100 years ಸ್ವಲ್ಪ ನ್ಯಾಚುರಲ್ ರಿಸೋರ್ಸಸ್ ಇರ್ಬೇಕು ಸರ್. ಇವತ್ತೇ ತಿಂದು ಮುಗಿಸ್ಬಿಟ್ರೆ, ಇವತ್ತು 5 ಗಂಟೆ ಖಾಲಿ ಮಾಡಿದ್ರೆ ಮುಂದಿನ ಏನೋ ಒಂದು ನಾನು ಅಸೆಂಬ್ಲಿ ಒಳಗೆ ನಾನು ಪಾರ್ಲಿಮೆಂಟ್ ಅಲ್ಲಿ ಇದನ್ನ ರೈಸ್ ಮಾಡ್ಬೇಕು ಅಂತ ಇದ್ದೀನಿ. ಸೊ ರಿಸ್ಟ್ರಿಕ್ಷನ್ ಸಮ್ ಇಯರ್ಸ್. ನಮ್ಮ ದೇಶಕ್ಕೆ ಉತ್ಪನ್ನ ಎಷ್ಟು ಬೇಕು, ಎಷ್ಟು ನಿಮ್ಗೆ ಬದುಕಕ್ಕೆ ಎಷ್ಟು ಬೇಕು, ಬ್ರಿಡ್ಜಸ್ ಎಷ್ಟು ಕಟ್ಟಬೇಕು, ಬಿಲ್ಡಿಂಗ್ಸ್ ಎಷ್ಟು ಕಟ್ಟಬೇಕು, ಆ ತರ ಮಾಡಿ ನಾವು ನಮಗೆ ಎಷ್ಟು ಬೇಕು ಅಷ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಉಳಿಕೆದು ನೆಕ್ಸ್ಟ್ ಜನರೇಷನ್ ಮಟ್ಟ ಅದು ಇದ್ಕೊಂಡ್ರೆ ಒಳ್ಳೇದು ಅಂತೇಳಿ ಐತಿ ಅಂದ್ಕೊಂಡು ಈಗ ಆಲ್ರೆಡಿ ಅಡ್ಜಸ್ಟ್ ಆಗಿದೆ. ಹೊಟ್ಟೆ ಹತ್ರ ಮೈನ್ಸ್ಗಳು ಕೆಲವೊಂದೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ. ಆಲ್ರೆಡಿ 54 ಗ್ರೇಡಿಗೆ ಬಂದಿದೆ, 50 ಗ್ರೇಡಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅದೆಲ್ಲ ಬೆನಿಫಿಕೇಶನ್ ಅವೆಲ್ಲ ಮಾಡಿದ್ರೆ ತುಂಬಾ ಕಷ್ಟ ಇದೆ ಎಲ್ಲ. ಇದನ್ನ ಮಾಡ್ಕೊಂಡು ನಮ್ಮ ಇಂಡಸ್ಟ್ರಿಗೆ ಸ್ಪೀಡ್ ಮಾಡ್ಬೇಕು. ನಮಗೆ ಸ್ಟೀಲ್ ಉತ್ಪಾದನೆ ಎಷ್ಟು ಬೇಕಾಗುತ್ತೋ ಅದನ್ನ ಎಕನಾಮಿಕ್ಸ್ ಮಾಡ್ಕೊಂಡು ಆ ತರ ಎಲ್ಲ ಒಂದು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಈಗ ನಮಗೆ ಈ ತರ ಮೈನ್ಸ್ ಹೋದ್ನಪ್ಪ ಅಂದ್ರೆ ಎಷ್ಟಿದೆ, 400 million tons ಇದೆ ಸರ್ ಅಷ್ಟೇ ನಮ್ದೆಲ್ಲ ರಿಸರ್ವ್ಸ್. ಅದಕ್ಕಿಂತ ಮೇಲೆ ಹೋದ್ರೆ 450 and 500 millions ಇದೆ ಅಷ್ಟೇ ಅಣ್ಣ. ಈಗ ಆಲ್ರೆಡಿ ಹೋಗ್ತಿದೆ. ಎಲ್ಲಿಗೆ ಹೋಗ್ಲತ್ತೀರಿ?
ಆ ಈಗ ನೋಡಿ, ಆಮೇಲೆ ಚೀನಾದವರೆಲ್ಲ ರಿಸರ್ವ್ಸ್ ಎಲ್ಲ ಕಾಪಾಡ್ಕೊಂತದ್ರ ಅವರೆಲ್ಲ. ಆಮೇಲೆ ಈಗ 5,000 ರೂಪಾಯಿಗೆ ನಾವು ಕೇಳೋದು 15,000 ರೂಪಾಯಿಗೆ ಇಂಪೋರ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಆ ಪರಿಸ್ಥಿತಿ ಇದೆಲ್ಲದು ನಾವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಸರ್. ಎಲ್ಲ ಸಾರಿ, ನಾನು 1,500 ಇದೆ ಸರ್. ಇವತ್ತು 1,500 ಮಿಲಿಯನ್ ಟನ್ಸ್ ಇದೆ ಟೋಟಲ್ ರಿಸರ್ವ್ಸ್. ಎವ್ರಿ ಇಯರ್ 25 to 30 ಮಿಲಿಯನ್ಸ್ ತೆಗಿತಾ ಇದೀವಿ ನಾವೆಲ್ಲ ಟೋಟಲ್. ಇದಾದ್ಮೇಲೆ ಬಂದ್ರೆ 15-20 ವರ್ಷ ತುಂಬಾ ಕಷ್ಟ ಆಗುತ್ತೆ ನಮಗೆ. ಆಲ್ರೆಡಿ ನಮಗೆ ಆಶಾ ಮೈನ್ಸು ಆಮೇಲೆ ತಿಮ್ಮಪ್ಪನ ಗುಡಿ ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದಾವೆ. ಆಲೆ 50-52 ಗ್ರೇಡಿಗೆ ಬಂದ್ಬಿಟ್ಟಿದಾವೆ. ಸೊ ಇದನ್ನೆಲ್ಲ ನಾವು ಎಕನಾಮಿಕ್ಸ್ ವರ್ಕೌಟ್ ಮಾಡ್ಬೇಕು ಅಂತ ಮಾಡ್ಕೊಂಡು ನಾವು ಒಂದು ಇದನ್ನ ಮಾಡ್ಬೇಕಂದ್ರೆ, ಈಗ ನಾನು ಪಬ್ಲಿಕ್ ಲೈಫ್ಗೆ ಏನ್ ಮಾಡಿದ್ವಿ, ಇಂಡಸ್ಟ್ರಿ ಲೈಫ್ಗೆ ಏನ್ ಮಾಡಿದ್ವಿ, ಅಟ್ಲೀಸ್ಟ್ ಪ್ರೊಟೆಕ್ಟ್ ಮಾಡ್ಕೊಂಡು ಈ ತರ ಎಲ್ಲ ನಾವೆಲ್ಲ ಇದೀವಿ ಸರ್. ಈಗ ಬೇಸಿಕಲಿ ನಮ್ದು ಏನಪ್ಪಾ ಅಂತಂದ್ರೆ, ನಿಮಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನೇನ್ ಬೇಕಾಗಿದೆ, ರೋಡ್ಸ್ ಗೀಡ್ಸ್ ಕೆಲವೊಂದೆಲ್ಲ ಈ ಕಡೆ ಇನ್ನ ನಾವೆಲ್ಲ ಬ್ರದರು ನಾವೆಲ್ಲ ಕುಂದಿರ್ತೀವಿ, ನಾಗೇಂದ್ರ ಅವರು ನಾವೆಲ್ಲ ಕುಂತ್ ಮಾಡ್ತೀವಿ ಸರ್. ಇಂಪಾರ್ಟೆಂಟ್ ರೈಲ್ವೆ ಪ್ರೋಗ್ರಾಮ್ಸ್ ಎಲ್ಲ ತಗೊಂಡು ಮಾಡಿಸಿದೀನಿ ಸರ್ ನಾನು. ಸ್ವಾಮಿಹಳ್ಳಿಯಿಂದ ನಮಗೆ ಮೊಳಕಾಲ್ಮೂರು ಕನೆಕ್ಟಿವಿಟಿ ಇದೆ ಸರ್. ಅಲ್ಲೆಲ್ಲ ಹಣ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಅದು ಮಾಡೋದ್ರಿಂದ ನನಗೆ ಈ ತರ ಸೋಮಲಾಪುರಂ ಈ ತರ ರೋಲ್ ಹೊಡಿಲಿಕ್ಕೆ ನನ್ಗೆಲ್ಲ ಅದನ್ನೆಲ್ಲ DPR ಮಾಡಿಸಿ ಅದನ್ನೆಲ್ಲ ಮಾಡ್ಬೇಕು ಅಂತ ನೋಡ್ತದೆ. ಜೊತೆಗೆ ಕೆಲವೊಂದಲ್ಲಿ ನಮ್ಮ ಕುಡ್ತೀನಿ ಗಿಡ್ತೀನಿ ಅಂತ ಎಲ್ಲ ರಿಂಗ್ ರೋಡ್ಸ್ ಎಲ್ಲಿದೆ. ಇನ್ಮೇಲೆ ಬಳ್ಳಾರಿ ಕೂಡ ರಿಂಗ್ ರೋಡ್ ಇಲ್ಲಿದೆ ರೌಂಡ್. ಸೊ ಅಲ್ಲ, ಈ ಒಂದ್ ಸೈಡ್ ಆಗ್ತಾ ಇದೆ ಸರ್, ಬಟ್ ನಾಟ್ ದಿಸ್ ಸೈಡ್, ನಾರ್ತ್ ಸೈಡ್ ಅನ್ಕೊಂಡಿದೀವಿ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಮಾಡಿಸಿ ಒಂದು ಸ್ಮಾರ್ಟ್ ಸಿಟಿ ಮಾಡ್ಕೊಂಡು ಒಟ್ಟ ಈ ಬದುಕಲಿಕ್ಕೆ ಒಂಥರ ಖುಷಿ ಆಗ್ತಾ ಇದೆಯಪ್ಪ. ಆ ತರ ಒಂದು ವಾತಾವರಣ ಮಾಡಿ. ಆಮೇಲೆ ಜೀನ್ಸ್ ಪಾರ್ಕ್ಸ್ ಎಲ್ಲ ನಾವೆಲ್ಲ ಅಶೂರೆನ್ಸ್ ಕೊಟ್ಟಿದ್ದೇವೆ, ಅದನ್ನು ತಗೋಬೇಕನ್ಮಾಡಿ. ನನ್ನಲ್ಲಿ ಸೊಂಡೂರಿನಲ್ಲಿ ಕೂಡ ಅಪಾರಲ್ ಪಾರ್ಕ್ ಒಂದು 25 ಕೋಟಿನಲ್ಲಿ ನಮ್ದು ಹಿರಿಯೂರ ಹತ್ರ ಇದೆಯಲ್ಲ, ಆ ಇಂಡಸ್ಟ್ರಿ ಕೂಡ ತರಬೇಕು ಅಂತ ನಾವು ಮಾಡಿ. ಬಟ್ ನಂದೇನಂದ್ರೆ ಸರ್, ಈ ನಮ್ಮಲ್ಲಿ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆಯಲ್ಲ, ಇದು ಲೈಕ್ ಕಾಟನ್ನು ಇದು ಎಲ್ಲ ಇದೆಯಲ್ಲ, ಅದನ್ನ ಸಿರಿಕಲ್ಚರ್ ಕೂಡ ಇದೆ ಎಲ್ಲ